ಕೆನಾಲ್ ಬ್ರೀಚ್ ಆಗಿದೆ ಬಸಾಪುರ ಅಗಳಿಕೇರಿ ಸೀಮೆ ಬಸಾಪುರದಲ್ಲಿ. ಇದ್ರ ಬಗ್ಗೆ ಇಲ್ಲಿ ರೈತರಿಗೆ ನಾವೆಲ್ಲ ರೈತರಿಗೆ ಕೇಳಿದ್ವಿ, ಯಾಕೆ ನೀವು ಅಡ್ಡಾಡ್ತಿರ್ತೀರಿ, ರೈತರಲ್ಲೇ ಇರ್ತೀರಿ, ನಿಮ್ಗೆ ಗೊತ್ತಾಗಿದೆ. 2-3 ತಿಂಗಳಿಂದ ಇದ್ರ ಬಗ್ಗೆ ನಾವು ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀವಿ, ಸಂಬಂಧಪಟ್ಟ ಲೀಡ್ರಿಗೂ ಹೇಳ್ತಾ ಇದ್ದೀವಿ. ಎಲ್ಲರೂ ಬರ್ತಾರೆ, ನೋಡ್ತಾರೆ, ಮಾಡ್ಸೋಣ ಅಂತಾರೆ. ಅಂದರೆ ಸಣ್ಣದಿದ್ದಾಗ ಇದನ್ನು ಮಾಡಿದ್ರೆ ಇಷ್ಟು ರೈತರಿಗೆ ಕೈಗೆ ಬಂದು ತುತ್ತು. ಈಗ ಕೊಯ್ಯಕ್ಕೆ ಬಂದಿದೆ ಎಲ್ಲ, ಇಂಥ ಟೈಮ್ನಲ್ಲಿ ಅವರಿಗೆ ಎಲ್ಲ ಗೊಬ್ಬರ ಹಾಕಿರ್ತಾರೆ, ಕೂಲಿ ಮಾಡಿರ್ತಾರೆ, ಕಷ್ಟಪಟ್ಟಿರ್ತಾರೆ. ಬರ್ತಕ್ಕಂಥ ಸಮಯದಲ್ಲಿ ಈ ಥರ ಮಾಡೋದ್ರಿಂದ ರೈತರನ್ನ ಇವರು ಉಳಿಸೋಕ್ಕಲ್ಲ, ರೈತರನ್ನ ಹಳ್ಳ ಇಡ್ಸೋಕ್ಕೊಂದು ದಾರಿ ಇಡಿಸ್ತಾರಂಥ ಅಧಿಕಾರಿಗಳು ಕೆಲಸ ಏನು, ಕೆನಾಲ್ ಮೇಲೆ ಬರಬೇಕು, ನೋಡಬೇಕು, ಎಲ್ಲಾದರೂ ಡ್ಯಾಮೇಜ್ ಇದ್ರೆ ಅದು ಸರಿಪಡಿಸೋದೇ ಅವ್ರು ಡ್ಯೂಟಿ. ಆದರೆ ರೈತ ಹೋಗಿ ಹೇಳಿದ್ರು ಸಹ, ಪ್ರೆಸ್ನವ್ರು ಬಂದು ಮೀಟಿಂಗ್ ಮಾಡಿದ್ರು ಸಹ ಅದ್ರ ಬಗ್ಗೆ ಕೇರ್ಲೆಸ್ ಇದ್ದಾರೆ. ಅಂತಂದ್ರೆ ಈ ಆಡಳಿತ ಎಷ್ಟು ಗಟ್ಟಿದೆ, ಆಡಳಿತದಲ್ಲಿ ಅಧಿಕಾರಿಗಳು ಯಾವ ರೀತಿ ಬೇಜವಾಬ್ದಾರಿಯಿಂದ ಜೀವನ ಮಾಡ್ತಾ ಇದ್ದಾರೆ, ಸರ್ವಿಸ್ ಮಾಡ್ತಾರೆ, ಅದು ರೈತ ತಿಳ್ಕೋಬೇಕು. ಇದು ಆಗಿದ್ದೇನೇ ಇರಲಿ, ಈಗಿರ್ತಕ್ಕಂಥ ಸರ್ವೆ ಮಾಡಬೇಕು. ಯಾರು ರೈತರ ಹೊಲದಲ್ಲಿ ನೀರು ನುಗ್ಗಿದೆ, ಯಾರು ರೈತರ ಹೊಲದಲ್ಲಿ ಹಾಳಾಗಿದೆ, ಅದನ್ನು ಅವ್ರದ್ದು ಪೂರ್ಣ ಬಿತ್ತಿದಿಂದ ಹಿಡಿದು ಇಲ್ಲಿವರೆಗೆ ಲಾಸನ್ನು ಸರ್ಕಾರವು ಹಾಕಿಕೊಡ್ಬೇಕು. ಇಲ್ಲ ಅಂದರೆ ಮುಂದೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ. ರೈತರ ಹಿತವನ್ನು ಕಾಪಾಡಬೇಕು. ಅವರು ಹೊಲ ಎಷ್ಟು ಎಕರೆ ಇದು, ಇಷ್ಟು ಎಕರೆ ಇದು, ಅದೆಲ್ಲ ಇಲ್ಲ. ಎಷ್ಟು ಎಕರೆ ಇದ್ರೂ ಸಹ ಸಣ್ಣ ರೈತರಲ್ಲಿ ದೊಡ್ಡ ಎಲ್ಲರೂ ರೈತರೇ. ಯಾವ ದೊಡ್ಡ ರೈತನ ಹತ್ರ ಕೋಟಿಗಟ್ಟಲೆ ಗಳಿಸಂಗಿಲ್ಲ. ಒಂದು ಪೀಕ್ ಬಂದ್ರಷ್ಟೇ ಅವ್ನಿಗೆ ಕೋಟಿಗಟ್ಟಲೆ ಬರೋದು. ಆದ್ದರಿಂದ ಎಲ್ಲ ರೈತರಿಗೂ ಸರಿಯಾದ ರೀತಿಯಿಂದ ಪರಿಹಾರ ಕೊಡಬೇಕು. ಕೊಡಲಿಲ್ಲ ಅಂದರೆ ಮುಂದೆ ಇದ್ರ ಬಗ್ಗೆ ನಾವು ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ ಅಂತ ನಮ್ಗೆ ಮಾತು.